ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸ್ಯಾಮ್ಸಂಗ್ ಕಂಪನಿಯ ಮತ್ತೊಂದು ಹೊಸ ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಫೋನಿನ ಇಂಟರ್ಫೇಸ್ ನೋಡ್ತಾ ಇರುವಾಗಲೇ ನೀವು ಅನ್ಕೋಬೋದು ಇದು ಸ್ಯಾಮ್ಸಂಗ್ನ ಯಾವ ಒಂದು ಮಾಡೆಲ್ ಮತ್ತು ಇದು ಯಾವ ಒಂದು ಸೀರೀಸ್ ಅಂತೇಳಿ. ಹೌದು ಸ್ನೇಹಿತರೆ, ಇದು ಸ್ಯಾಮ್ಸಂಗ್ ಕಂಪನಿಯ ಎ ಸೀರೀಸಿನ A50 ಮಾಡೆಲ್ನ ಒಂದು ಫೋನ್ ಆಗಿರುತ್ತೆ. ಸೊ ಈ ಒಂದು ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಈ ಸ್ಯಾಮ್ಸಂಗ್ ಸ್ನೇಹಿತರೆ 28ನೇ ಫೆಬ್ರವರಿ 2019ಕ್ಕೆ ಒಟ್ಟು 3 ರೀತಿಯ ಒಂದು ಫೋನ್ಗಳನ್ನ ಬಿಡುಗಡೆ ಮಾಡಿದೆ ಎ ಸರಣಿಯಲ್ಲಿ: A50, A30 ಮತ್ತು A10 ಅನ್ನುವಂಥ. ಸೊ A30 ಬಗ್ಗೆ ಈಗಾಗಲೇ ನಾವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀವಿ ಸ್ನೇಹಿತರೆ, ನೀವು ಅದನ್ನು ನೋಡ್ಬೋದು. ಸೊ ಈ ಒಂದು ವಿಡಿಯೋ ಸ್ನೇಹಿತರೆ A50ನ ಅನ್ಬಾಕ್ಸ್ ಮಾಡಿಬಿಟ್ಟು ಇದರಲ್ಲಿ ಏನೇನು ಬರ್ತಾ ಇದೆ ಮತ್ತು ಇದು ಯಾವ ರೀತಿಯಲ್ಲಿ ಒಂದು ಬಿಲ್ಡ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಮೊದಲಿಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ನೀವು ಸೈಡಲ್ಲಿ ನೋಡಿದ್ರೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A50 ಅಂತ ಅದರ ಒಂದು ಮಾಡೆಲ್ ಬರ್ಕೊಂಡಿರ್ತಾರೆ. ಕೆಳಗಡೆ ನೋಡಿದ್ರೆ ಸ್ನೇಹಿತರೆ ಇದರ ಕೆಲವು ಟ್ಯಾಗ್ಗಳನ್ನ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲಿ ನಿಮಗೆ ಕಲರ್ ಕೊಟ್ಟಿರ್ತಾರೆ, ಬ್ಲ್ಯಾಕ್ ಕಲರಿನ ಒಂದು ಫೋನ್ ಆಗಿರುತ್ತೆ. ಸೊ ಅದು ಬಿಟ್ಟು ಈ ಸೈಡಲ್ಲಿ ಯಾವುದೇ ರೀತಿಯ ಒಂದು ಸ್ಪೆಸಿಫಿಕೇಷನ್ ಅಥವಾ ಯಾವುದೇ ರೀತಿ ಮಾಹಿತಿ ಇಲ್ಲ. ಇಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನಿನ ಕೆಲವು MRP ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ಫೋನಲ್ಲಿ ಸ್ನೇಹಿತರೆ MRP ನೋಡಬೇಕಂದ್ರೆ 21,000 ರೂಪಾಯಿ ಅಂತ ಇಲ್ಲಿ ಬರೆದಿದ್ದಾರೆ. ಆದರೆ ಇದರ ಒಂದು ಲಭ್ಯತೆಯ ಮಾಹಿತಿಯ ಪ್ರಕಾರ ಈ ಬೆಲೆ ತುಂಬ ಕಡಿಮೆ ಇದೆ. ಸೊ ಅದಾದಮೇಲೆ ಸ್ನೇಹಿತರೆ ಇದು ಮಂತ್ ಆಫ್ ಮ್ಯಾನುಫ್ಯಾಕ್ಚರ್ ಇದೆ ಮತ್ತು ಇಯರ್ ಇದೆ. ಇದು ಫೆಬ್ರವರಿ 2019ಕ್ಕೆ ಇದು ಮ್ಯಾನುಫ್ಯಾಕ್ಚರ್ ಮತ್ತು ಇದು ಪಬ್ಲಿಷ್ ಆಯ್ತಾ ಇದೆ. ಸೊ ಅದು ಬಿಟ್ಟು ಇದರ ಕೆಲವು ಒಂದು ಡೀಟೇಲ್ ಮಾಹಿತಿ ಇದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರಲ್ಲಿ ಕಂಟೆಂಟ್ಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಈ ಬಾಕ್ಸ್ ಒಳಗಡೆ ಏನೇನು ಬರುತ್ತೆ ಅಂತೇಳಿ. ಅದು ಬಿಟ್ಟು ಸ್ನೇಹಿತರೆ ನಿಮಗೆ ಇನ್ನೂ ಹೆಚ್ಚಿನ ಯಾವುದೇ ರೀತಿಯ ಒಂದು ಮಾಹಿತಿ ಇಲ್ಲ. ಇದರ ಹಿಂಭಾಗದಲ್ಲಿ ನೋಡೋದು ಸ್ನೇಹಿತರೆ ಮೇಡ್ ಇನ್ ಸಿಮ್ ಕಾರ್ಡ್ ಅಂತ ಹಾಕಿದ್ದಾರೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಈ ಒಂದು ಫೋನ್ ನೀವು ಬಳಸುವಾಗ ಮೊಟ್ಟ ಮೊದಲ 5 ರಿಂದ 10 ನಿಮಿಷ ನೀವು ಭಾರತೀಯ ಸಿಮ್ ಕಾರ್ಡ್ಗಳನ್ನ ಮಾತ್ರನೇ ಈ ಒಂದು ಫೋನಲ್ಲಿ ಬಳಸಬೇಕು. ಅದಾದಮೇಲೆ ನೀವು ಯಾವುದೇ ರೀತಿಯ ಒಂದು ಇಂಟರ್ನ್ಯಾಷನಲ್ ಅಥವಾ ಅಂತಾರಾಷ್ಟ್ರೀಯ ಸಿಮ್ ಕಾರ್ಡ್ಗಳನ್ನ ಈ ಒಂದು ಫೋನಲ್ಲಿ ಬಳಸ್ಬೋದು. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸಿನ ಹಿಂಭಾಗಕ್ಕೆ ಬಂದರೆ ಸ್ನೇಹಿತರೆ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A50 ಅನ್ನುವಂಥ ಮಾಡೆಲ್ ಜೊತೆಗೆ ಬರುತ್ತೆ. ನನ್ನ ಹತ್ರ ಬಂದಿರುವ ಒಂದು ಫೋನ್ ಸ್ನೇಹಿತರೆ 64 GB ಒಂದು ಫೋನ್ ಆಗಿರುತ್ತೆ. ಇದು 4 GB ರ್ಯಾಮ್ ಮತ್ತು 64 GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಕೆಲವು ಹೈಲೈಟ್ಗಳನ್ನ ಇಲ್ಲಿ ಕೊಟ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ಫಿನಿಟಿ ಡಿಸ್ಪ್ಲೇ ಮತ್ತು ಟ್ರಿಪಲ್ ಕ್ಯಾಮ್ರಾ ಜೊತೆಗೆ ಆನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಅನ್ನುವ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು ಒಳಗಡೆ ನೋಡಿದ್ರೆ ಸ್ನೇಹಿತರೆ ಇದರ ಕೆಲವು ಹೈಲೈಟ್ ಫೀಚರ್ಗಳನ್ನ ಕೂಡ ಇಲ್ಲಿ ಕೊಟ್ಕೊಂಡಿದ್ದಾರೆ. ನಾನು ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡಿಬಿಟ್ಟು ಈ ಹೈಲೈಟ್ ಫೀಚರ್ಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಹಾಗಾದರೆ ಸ್ನೇಹಿತರೆ ಈ ಒಂದು ಫೋನ್ನ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡಿದೆ ಈ ಒಂದು ಫೋನ್ನ ನಾವು ಅನ್ಬಾಕ್ಸ್ ಮಾಡೋಣ. ಸೊ ಅನ್ಬಾಕ್ಸ್ ಮಾಡಬೇಕಾದ್ರೆ ಸ್ನೇಹಿತರೆ ಈ ಒಂದು ಫೋನ್ನ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ, ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ನೋಡ್ಬೋದು ಇದನ್ನು ಈ ರೀತಿಯಲ್ಲಿ ನಾವು ಬಾಕ್ಸ್ ಮಾಡ್ಬೋದು. ಅದಾದಮೇಲೆ ಸ್ನೇಹಿತರೆ ಇದನ್ನು ಈ ರೀತಿಯಲ್ಲಿ ಬರುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ನೀವು ಈ ರೀತಿಯಲ್ಲಿ ಇದನ್ನು ಓಪನ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಇದರೊಳಗಡೆ ಸ್ನೇಹಿತರೆ ಒಂದು ಪ್ಯಾಡ್ ಬರುತ್ತೆ, ಇಲ್ಲಿ ನೋಡ್ಬೋದು. ಈ ಒಂದು ಪ್ಯಾಡ್ನ ಓಪನ್ ಮಾಡಿದ್ರೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30 ಅಂತೆ ಸ್ನೇಹಿತರೆ. ಇದರಲ್ಲಿ ಸಹ ನಿಮಗೆ ಒಂದು ಸಿಲಿಕಾನ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಜೊತೆಗೆ ಇದರಲ್ಲಿ ನಿಮಗೆ ಕೆಲವು ಬುಕ್ ವರ್ಕಿಂಗ್ಗೋಸ್ಕರ ಇಲ್ಲಿ ನಿಮಗೆ ಕೆಲವು ವಾರಂಟಿ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಇದರ ಕ್ವಿಕ್ ಸ್ಟಾರ್ಟ್ ಗೈಡ್ ಕೂಡ ಈ ಒಂದು ಡಿವೈಸ್ ಜೊತೆ ಕೊಟ್ಟಿದ್ದಾರೆ. ಸೊ ಈಗ ನಾವು ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇದು ಈ ಒಂದು ಫೋನಲ್ಲಿ ಇನ್ನೂ ಏನೇನು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ನಿಮಗೊಂದು ಡಿವೈಸ್ ಬರುತ್ತೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಮುಂಚೆ ನಾನು ಈಗಾಗಲೇ ಹೇಳಿದಂತೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿಯ ಈ ಒಂದು ಫೋನ್ ನನ್ನ ಹತ್ರ ಬ್ಲ್ಯಾಕ್ ಕಲರ್ ಬಂದಿದೆ. ಬಟ್ ಬ್ಲ್ಯಾಕ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಕಲರ್ ಮಾತ್ರ ಇದರ ಒಂದು ಮೇನ್ ಕಲರ್ ಬ್ಲ್ಯಾಕ್ ಆಗಿರುತ್ತೆ. ಬಟ್ ಇದು ಕಂಪ್ಲೀಟಾಗಿ ಕಾಮನಬಿಲ್ಲಿನ ಒಂದು ಹಲವಾರು ಅಂದರೆ 7 ಬಣ್ಣಗಳು ಸೇರಿದಂತೆ ಇದು ಕಂಪ್ಲೀಟಾಗಿ ಇದು ಶೈನ್ ಕೊಡ್ತಾ ಇದೆ. ನೀವು ನೋಡ್ಬೋದು ಇದರ ಯಾವ ರೀತಿಯ ಒಂದು ಶೈನ್ ಈ ಒಂದು ಡಿವೈಸ್ ಕೊಡ್ತಾ ಇದೆ ಅಂತೇಳಿ. ಸೊ ಫೋನ್ನ ನಾನು ಬೂಟ್ ಮಾಡ್ತೀನಿ. ಬೂಟ್ ಮಾಡಿಬಿಟ್ಟು ಸೈಡ್ಗೆ ಇಡೋಣ. ಇದು ನಾನು ಈಗಾಗಲೇ ಬೂಟ್ ಮಾಡಿದ್ದೀನಿ. ಸೊ ಇದು ನಾನು ಸೈಡ್ಗೆ ಇಡ್ತೀನಿ. ಅದಾದಮೇಲೆ ನೋಡೋಣ ಇನ್ನೂ ಬಾಕ್ಸಲ್ಲಿ ಏನೇನು ಕೊಟ್ಟಿದೆ. ಅದಾದಮೇಲೆ ನಾವು ಫೋನ್ ಹತ್ರ ಹೋಗೋಣ, ಸರಿನಾ? ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30 ಅಂತ ಇದರಲ್ಲಿ ಸಹ ನಿಮಗೆ ಒಂದು ಫಾಸ್ಟ್ ಚಾರ್ಜಿಂಗ್ ಒಂದು ಫೋನ್ನ ಅಂದರೆ ಒಂದು ಅಡಾಪ್ಟರ್ನ ಟ್ರಾವೆಲ್ ಅಡಾಪ್ಟರ್ ಕೊಡ್ತಾ ಇರ್ತಾರೆ. ಇಲ್ಲಿ ನಿಮಗೆ ಸ್ಯಾಮ್ಸಂಗ್ ಅಂತ ಬ್ರ್ಯಾಂಡಿಂಗ್ ಆಗಿದೆ. ಇದು ತುಂಬ ಗಟ್ಟಿಮುಟ್ಟಾದಂತಹ ಒಂದು ಚಾರ್ಜಿಂಗ್ ಅಡಾಪ್ಟರ್ ಆಗಿರುತ್ತೆ. ಇದರಲ್ಲಿ ಸಹ ನಿಮಗೆ 9.0 ನಿಮಗೆ ವೋಲ್ಟ್ ಔಟ್ಪುಟ್ನ ಈ ಒಂದು ಡಿವೈಸ್ ಕೊಡುತ್ತೆ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಇದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಈ ಒಂದು ಡಿವೈಸ್. ಅದಾದಮೇಲೆ ಸ್ನೇಹಿತರೆ ಸ್ಯಾಮ್ಸಂಗ್ನ ಈ ಒಂದು ಎ ಸರಣಿಯ A30 ಕೊಟ್ಟಿರುವಂತೆ ಸ್ನೇಹಿತರೆ ಇದರಲ್ಲಿ ಸಹ ಅದೇ ರೀತಿಯ ಒಂದು ಇಯರ್ಫೋನ್ಗಳನ್ನ, ಅಂದರೆ ಇದರ ಒಂದು ಸ್ಟ್ಯಾಂಡರ್ಡ್ ಏನಿದೆ ಸ್ಯಾಮ್ಸಂಗ್ನ, ಸೊ ಇದು ಹಳೆಯ ಒಂದು ಸ್ಟ್ಯಾಂಡರ್ಡ್ ರೀತಿಯ ಒಂದು ಇಯರ್ಫೋನ್ಗಳನ್ನ ಈ ಒಂದು ಡಿವೈಸ್ಗಳಲ್ಲಿ ಸಹ ಕೊಟ್ಟಿದೆ. ಅದು ಬಿಟ್ಟು ಇದರಲ್ಲಿ ಸ್ನೇಹಿತರೆ ನಿಮಗೆ Type-C ಒಂದು ಕೇಬಲ್ ಲೈನ್ ಕೂಡ ಕೊಟ್ಟಿದ್ದಾರೆ. ಇದು ಸಹ ನಿಮಗೆ Type-C ಒಂದು ಕೇಬಲ್ ಲೈನ್ ಆಗಿರುತ್ತೆ.
ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಡಿವೈಸಲ್ಲಿ ಸಹ ಸ್ನೇಹಿತರೆ ನಿಮಗೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಕೂಡ ಈ ಒಂದು ಡಿವೈಸ್ನ ಒಂದು ಬಾಕ್ಸ್ ಒಳಗಡೆ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಫೋನಲ್ಲಿ ಬರುವಂತಹ ಕೆಲವು ಮಾಹಿತಿಗಳಾಗಿರುತ್ತೆ. ಇದು ನಾವು ಸೈಡ್ಗೆ ಇಡೋಣ, ಸೈಡ್ಗೆ ಇಟ್ಬಿಟ್ಟು ಫೋನ್ ತಗೊಂಡು ನೋಡೋಣ ಫೋನಲ್ಲಿ ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಏನೇನು ಮಾಹಿತಿ ಬಂದಿದೆ ಮತ್ತು ಇದನ್ನು ಯಾವ ರೀತಿಯಲ್ಲಿ ಸ್ಯಾಮ್ಸಂಗ್ ಅವರು ತಯಾರಿಸಿದ್ದಾರೆ ಅನ್ನೋ ಒಂದು ಮಾಹಿತಿ. ಸೊ ಮೊದಲಿಗೆ ಸ್ನೇಹಿತರೆ ಇದರ ಒಂದು ಇಂಟರ್ಫೇಸ್ ನೋಡ್ತಾ ಇದ್ದಾಗೆ ಈ ರೀತಿಯ ಇದರ ಒಂದು ಇಂಟರ್ಫೇಸ್ ಬರುತ್ತೆ, ನೀವು ನೋಡ್ಬೋದು. ಇದು ಸಹ ತುಂಬ ಅದ್ದೂರಿಯಾದಂತಹ ಒಂದು ಲುಕ್ ಹೊಂದ್ಕೊಂಡಿದೆ ಸ್ನೇಹಿತರೆ. ಯಾಕಂದರೆ ಈ ಸ್ಯಾಮ್ಸಂಗ್ನ ಎಮ್ ಸೀರೀಸ್ ಆಗಿರ್ಬೋದು ಅಥವಾ ಸ್ಯಾಮ್ಸಂಗ್ನ ಎ ಸೀರೀಸ್ ಆಗಿರ್ಬೋದು, ಅಂದರೆ ಈ ವರ್ಷ ಬಿಡುಗಡೆ ಆಗಿರುವುದರಲ್ಲಿ ಸೊ ಎಲ್ಲ ಫೋನ್ಗಳು ಸಹ ಸ್ನೇಹಿತರೆ ಒಂದು ವಾಟರ್ ಡ್ರಾಪ್ ನಾಚ್ ಅಂತ ಏನು ಕರಿತೀವಿ, ಅಂದರೆ ಡ್ಯೂ ಡ್ರಾಪ್ ನಾಚ್ ಅಂತ ಏನು ಕರಿತೀವಿ, ಈ ಒಂದು ನಾಚ್ ಜೊತೆಗೆ ಬರುತ್ತೆ. ಸೊ ಮೊದಲಿಗೆ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಮೊದಲಿಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A50 ಸ್ನೇಹಿತರೆ, ಈ ಫೋನ್ ನಿಮಗೆ ಇಲ್ಲಿಂದ ಹೀಗೆ ಅಂದರೆ ಇಲ್ಲಿ ಕೆಳಗಡೆಯಿಂದ ಹಿಡಿದು ಈ ಕೋಣೆಯಿಂದ ಹಿಡಿದು ಈ ಕೋಣೆವರೆಗೂ ನಾವು ಅಳತೆ ಮಾಡಿದ್ರೆ ಇದು ನಿಮಗೆ 6.4 ಇಂಚ್, ಅಂದರೆ ಇದು ನಿಮಗೆ 6.4 ಇಂಚಿನ ಇದು ನಿಮಗೆ ಸೂಪರ್ ಅಮೊಲಾಯ್ಡ್ ಡಿಸ್ಪ್ಲೇ ಜೊತೆಗೆ ಈ ಒಂದು ಫೋನ್ ಬರುತ್ತೆ. ಅದು ಬಿಟ್ಟು ಇದು ಸಹ ಸ್ನೇಹಿತರೆ ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರುತ್ತೆ. ಅಂದರೆ ಮೇಲೆ ಎಡ ಮತ್ತು ಬಲ ಭಾಗದಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಬೆಜಲ್ಲೆಸ್ ಆಗಿರುತ್ತೆ, ಕೆಳಗಡೆ ಸ್ವಲ್ಪ ನಿಮಗೆ ಬೆಜಲ್ ಆಗಿದೆ. ಅದು ಬಿಟ್ಟು ಈ ಒಂದು ಫೋನಿನ ಒಳಭಾಗದಲ್ಲಿ ನಿಮಗೆ ಆಪ್ರೇಟ್ ಮಾಡುವಂತಹ ಒಂದು ಫೀಚರ್ಗಳನ್ನ ಕೊಟ್ಕೊಂಡಿದ್ದಾರೆ ಇನ್ ಡಿಸ್ಪ್ಲೇ ಒಳಗಡೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಫೋನಿನ ಬೇರೆ ರೀತಿಯ ಒಂದು ಮಾಹಿತಿ ಪಡ್ಕೊಬೇಕು ಅಂತ ಇಷ್ಟಪಟ್ಟರೆ ಇದರ ಒಂದು ಹಾರ್ಡ್ವೇರ್ ಅಥವಾ ಇದರ ಒಂದು ಸಾಫ್ಟ್ವೇರ್ ಮಾಹಿತಿಗಳ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನ್ ಸ್ನೇಹಿತರೆ ನಡೆಯುತ್ತೆ Android 9.0 Pie ಜೊತೆಗೆ ಈ ಒಂದು ಫೋನ್ ನಡೆಯುತ್ತೆ. ಇದು ಸಹ ಸ್ನೇಹಿತರೆ ಸ್ಯಾಮ್ಸಂಗ್ನ ತನ್ನದೇ ಆದಂಥ ಒಂದು OS ಏನು ಕೊಡ್ತಾ ಇದ್ದಾರೆ ಚಿಪ್ಸೆಟ್, ಇದು ನಿಮಗೆ Exynos 9610 ಆಕ್ಟೋಕೋರ್ ಪ್ರೊಸೆಸ್ ಜೊತೆಗೆ ನಡೆಯುತ್ತೆ. ಅಂದರೆ 2.3 GHz ಜೊತೆಗೆ ಈ ಒಂದು ಫೋನ್ ನಡೆಯುತ್ತೆ. ಸೊ ಇದರ ಒಂದು ಇದರ ಹೆಚ್ಚಿನ ಒಂದು ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ ನಾವು ಇಲ್ಲಿ ಅಬೌಟ್ ಫೋನ್ಗೆ ಹೋಗಿ ಸಹ ಇಲ್ಲಿ ನೋಡ್ಬೋದು. ನೋಡಿ ಯಾವ ರೀತಿಯಲ್ಲಿ ಈ ಒಂದು ಫೋನ್ ಅಂದರೆ ಇದರ ಒಂದು ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಆಗಿರ್ಬೋದು. ಸೊ ಇಲ್ಲಿ ನೋಡ್ಬೋದು ಆ್ಯಂಡ್ರಾಯ್ಡ್ ವರ್ಷನ್ ಏನು ಕೊಡ್ತಾ ಇದ್ದಾರೆ, ಇದು 9 ಕೊಡ್ತಾ ಇದ್ದಾರೆ ಮತ್ತು 1 UI ವರ್ಷನ್ ಕೂಡ ಕೊಡ್ತಾ ಇದ್ದಾರೆ 1.1 ಅಂತಹ ಒಂದು ಮಾಹಿತಿ. ಸೊ ಅದು ಬಿಟ್ಟು ಕೆಲವು ಸೆಕ್ಯೂರಿಟಿ ಡೀಟೇಲ್ಗಳನ್ನ ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರ ಆ್ಯಂಡ್ರಾಯ್ಡ್ ಸೆಕ್ಯೂರಿಟಿ ಪ್ಯಾಚ್ ಏನು ಕೊಡ್ತಾ ಇದೆ, ಇದು 1ನೇ ಫೆಬ್ರವರಿ 2019 ಅಂದರೆ ಇದೇ ತಿಂಗಳ 1ನೇ ತಾರೀಕು ಇದರ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಹಾರ್ಡ್ವೇರ್ ಒಂದು ಮಾಹಿತಿ ಆಗಿರುತ್ತೆ. ಸೊ ಅದು ಬಿಟ್ಟು ಇದರ ಒಂದು ಸ್ಟೋರೇಜ್ ಮಾಹಿತಿ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ ನನ್ನ ಹತ್ರ ಈಗಾಗಲೇ ನಾನು ಹೇಳ್ದಂಗೆ ಇದು ನನ್ನ ಹತ್ರ ಏನು ಫೋನ್ ಬಂದಿದೆ ಇದು 4GB RAM ಮತ್ತು 64GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಸೊ ಇದರಲ್ಲಿ ಮತ್ತೊಂದು ವೇರಿಯಂಟ್ ಬರ್ತಾ ಇದೆ ಸ್ನೇಹಿತರೆ, ಬಂದಿದೆ ಅಂದರೆ 6GB RAM ಮತ್ತು 128GB ಒಂದು ಸ್ಟೋರೇಜ್ ಸಹ ಈ ಒಂದು ಫೋನಲ್ಲಿ ಬಂದಿದೆ. ಸೊ ಅದು ಬಿಟ್ಟು ನಿಮಗೆ ಈ ಒಂದು ಸ್ಟೋರೇಜ್ಗಿಂತ ಹೆಚ್ಚಿನ ಒಂದು ಸ್ಟೋರೇಜ್ ನೀವು ಎಕ್ಸ್ಪೆಂಡ್ ಮಾಡಬೇಕು ಅಂತ ಇಷ್ಟಪಟ್ಟರೆ ನೀವು ಮೈಕ್ರೋ SD ಕಾರ್ಡನ್ನ ಬಳಸ್ಕೊಂಡು 512GB ನೀವು ಈ ಒಂದು ಫೋನಲ್ಲಿ ನಿಮ್ಮ ಸ್ಟೋರೇಜ್ನ ಬಳಸ್ಕೊಬಹುದು. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಮುಖ್ಯವಾಗಿ ಈ ಒಂದು ಫೋನಿನ ಒಂದು ಬ್ಯಾಕ್ಗೆ ಹೋಗಿ ಇದರ ಒಂದು ಕ್ಯಾಮ್ರಾ ಮಾಹಿತಿ ಪಡ್ಕೊಳ್ಳೋಣ ಈಗ. ಸೊ ಪ್ಯಾಕಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ನ ಕೊಡ್ತಾ ಇದ್ದಾರೆ ಈ ಒಂದು ಫೋನಲ್ಲಿ. ಸೊ ಈ ಟ್ರಿಪಲ್ ಕ್ಯಾಮ್ರಾ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇದು ಒಂದು ನಿಮಗೆ 25 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಕೊಡ್ತಾರೆ. ಇದು ನಿಮಗೆ f1.7 ಅಪೇಚರ್ ಜೊತೆಗೆ ಬರುತ್ತೆ, ಅಂದರೆ ಇದರಲ್ಲಿ ನೀವು PDAF ಒಂದು ಸೆನ್ಸರ್ ಜೊತೆಗೆ ಬರುತ್ತೆ. ಮತ್ತೊಂದು ಇದು ನಿಮಗೆ 8 ಮೆಗಾಪಿಕ್ಸೆಲ್ನ ಒಂದು ಸೆನ್ಸರ್ ಬರುತ್ತೆ, ಇದು f2.2 ಅಪೇಚರ್ ಜೊತೆಗೆ ಬರುತ್ತೆ. ಇದು ಅಲ್ಟ್ರಾ ವೈಡ್ ಆ್ಯಂಗಲ್ನ ಒಂದು ಲೆನ್ಸ್ ಆಗಿರುತ್ತೆ. ಅದಾದಮೇಲೆ ಸ್ನೇಹಿತರೆ ಕೊನೆಯದಾಗಿ ಇದರಲ್ಲಿ ನಿಮಗೆ 5 ಮೆಗಾಪಿಕ್ಸೆಲ್ನ ಒಂದು ಸೆನ್ಸರ್ ಬರುತ್ತೆ ಸ್ನೇಹಿತರೆ, ಇದು ನಿಮಗೆ f2.2 ಅಪೇಚರ್ ಜೊತೆಗೆ ಬರುತ್ತೆ. ಇದು ನಿಮಗೆ ಡೆಪ್ತ್ ಸೆನ್ಸರ್ ಮೋಡಲ್ಲಿ ನೀವು ಫೋಟೋವನ್ನು ಶೂಟ್ ಮಾಡಬಹುದು. ಅದು ಬಿಟ್ಟು ಇಲ್ಲಿ ನಿಮಗೆ LED ಫ್ಲ್ಯಾಶ್ ಲೈಟ್ ಸಹ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ನೀವು ನೋಡಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ 21660 ಒಂದು ಪಿಕ್ಸೆಲ್ ಏನು ರೆಸಲ್ಯೂಷನ್ ಕೊಡುತ್ತೆ. ಸೊ ಅದರಲ್ಲಿ ನೀವು ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಶೂಟ್ ಮಾಡ್ಬೋದು. ಜೊತೆಗೆ ನಿಮಗೆ 1080p ಅಂತ ಏನು ಕರಿತೀವಿ ಆ ಒಂದು ರೆಸಲ್ಯೂಷನ್ ಸಹ ಬ್ಯಾಕ್ ಸೈಡಲ್ಲಿ ನೀವು ಶೂಟ್ ಮಾಡ್ಬೋದು. ಅದು ಬಿಟ್ಟು ಇಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಡ್ತಾ ಇಲ್ಲ, ಯಾಕಂದರೆ ಇದು ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ಗಳನ್ನ ಕೊಡ್ತಾ ಇದೆ. ಜೊತೆಗೆ ಇಲ್ಲಿ ನಿಮಗೆ ಸ್ಯಾಮ್ಸಂಗ್ ಅನ್ನುವಂಥ ಒಂದು ಬ್ರ್ಯಾಂಡಿಂಗ್ ಕೂಡ ಆಗಿದೆ. ಸೊ ಇದು ಬ್ಯಾಕ್ ಸೈಡಿನ ಕೆಲವು ಮಾಹಿತಿ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಫೋನಿನ ಕೆಲವು ಮುಂಭಾಗಕ್ಕೆ ಬಂದು ಮುಂಭಾಗದಲ್ಲಿ ಇಲ್ಲಿ ನೋಡ್ಬೋದು, ಇದು ಫಿಂಗರ್ ಪ್ರಿಂಟ್ನ ಒಂದು ಸ್ಕ್ಯಾನರ್ ಆಗಿರುತ್ತೆ. ಸದ್ಯಕ್ಕೆ ನಾನು ಇದನ್ನು ಸೆಟ್ ಮಾಡಿಲ್ಲ, ಸೊ ಹಾಗಾಗಿ ಇದು ನನ್ನಿಂದ ಅನ್ಲಾಕ್ ಆಯ್ತಾ ಇಲ್ಲ. ಸೊ ನೋಡ್ಬೋದು ಇದರ ಒಂದು ಫ್ರಂಟ್ ಸೈಡಿಗೆ ಬಂದರೆ ಸ್ನೇಹಿತರೆ ಇಲ್ಲಿ ಈಗಾಗಲೇ ನಾನು ನಿಮ್ಗೆ ಹೇಳಿದಂತೆ ಈ ಒಂದು ಡಿವೈಸ್ಗಳಲ್ಲಿ ಸ್ನೇಹಿತರೆ ನಿಮಗೆ ಸ್ಯಾಮ್ಸಂಗ್ ಕಂಪನಿ ಸೊ ನಾಚ್ ಡಿಸ್ಪ್ಲೇ ಕೊಡ್ತಾ ಇದೆ. ಸೊ ಫ್ರಂಟಲ್ಲಿ ಸ್ನೇಹಿತರೆ ಈ ಒಂದು ಫೋನಲ್ಲಿ ಅಂದರೆ ಸ್ಯಾಮ್ಸಂಗ್ A50 ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ನಾಚ್ ಡಿಸ್ಪ್ಲೇ ಜೊತೆಗೆ ಈ ಒಂದು ನಾಚ್ ಒಳಗಡೆ ನಿಮಗೊಂದು ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಇದು ನಿಮಗೆ 25 ಮೆಗಾಪಿಕ್ಸೆಲ್ನ ಒಂದು ಸೆನ್ಸರ್ನ ಕೊಡ್ತಾ ಇದ್ದಾರೆ. ಇದು ಸಹ ನಿಮಗೆ f2.0 ಅಪೇಚರ್ ಜೊತೆಗೆ ಬರುತ್ತೆ. ಸೊ ಇದು ಸಹ ನಿಮಗೆ HDR ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನೀವು 1080p ಪಿಕ್ಸೆಲಲ್ಲಿ ನೀವು ಫ್ರಂಟ್ ಸೈಡಿಂದ ನೀವು ರೆಕಾರ್ಡ್ ಮಾಡಬಹುದು ವೀಡಿಯೋಗಳನ್ನ, ಸರಿನಾ. ಇದು ಫ್ರಂಟ್ ಸೈಡಲ್ಲಿ ಬರುವಂತಹ ಕೆಲವು ಮಾಹಿತಿ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಒಂದು LED ಅಥವಾ ಫ್ಲ್ಯಾಶ್ ಯಾವುದೇ ಕೊಟ್ಟಿಲ್ಲ. ಮತ್ತು ಮೇಲೆ ನಿಮಗೆ
ಆಡಿಯೋ ಮೇಲೆ ನಿಮಗೊಂದು ಸ್ಪೀಕರ್ಗಳನ್ನ ಕೊಟ್ಟಿರ್ತಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಕೆಲವು ಹೈಲೈಟ್ ಒಂದು ಸ್ಪೆಸಿಫಿಕೇಷನ್ ಅಂದರೆ ಇದು ಒಂದು ಓವರ್ವ್ಯೂ ತೊಗೊಬೇಕು ಅಂತ ಇಷ್ಟಪಟ್ಟರೆ ನೋಡ್ಬೋದು. ಸೊ ಈ ಸೈಡಲ್ಲಿ ಸ್ನೇಹಿತರೆ ನಿಮಗೆ ಸಿಮ್ ಟ್ರೇ ಕೊಡ್ತಾಯಿದ್ದಾರೆ. ಸೊ ಅದನ್ನು ನಾವು ಎಜೆಕ್ಟ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಯಾವ ರೀತಿಯ ಒಂದು ಸಿಮ್ನ ನೀವು ಬಳಸ್ಬೋದು ಅನ್ನೋ ಒಂದು ಮಾಹಿತಿಯನ್ನು. ಸೊ ಈ ಒಂದು ಫೋನಲ್ಲಿ ಸ್ನೇಹಿತರೆ ನೋಡ್ಬೋದು, ಇದು ಸ್ಟ್ಯಾಂಡರ್ಡ್ ಒಂದು ಸಿಮ್ ಸ್ಲಾಟ್ನ ಕೊಡ್ತಾಯಿದ್ದಾರೆ. ಇದರಲ್ಲಿ ಮೈಕ್ರೋ SD ಕಾರ್ಡ್ನ ಮತ್ತು 2 ನ್ಯಾನೋ ಸಿಮ್ಗಳನ್ನ ಒಟ್ಟಾರೆಯಾಗಿ ನೀವು ಇದರಲ್ಲಿ ಬಳಸ್ಕೊಬಹುದು. ಸೊ ಇದು ಒಂದು ಅದ್ದೂರಿಯಾದಂಥ ಒಂದು ಫೀಚರ್. ಯಾಕೆ ತುಂಬ ಜನ ಈ ರೀತಿಯ ಒಂದು ಫೀಚರ್ಗಳನ್ನ ಕೊಡ್ತಾ ಇಲ್ಲ. ಸೊ ಸ್ಯಾಮ್ಸಂಗ್ ಈ ಒಂದು A ಸೀರೀಸಲ್ಲಿ ಈ ಒಂದು ಫೋನ್ ಈ ಒಂದು ಆಪ್ಷನ್ ಕೊಡ್ತಾಯಿದೆ, ತುಂಬ ಅದ್ದೂರಿಯಾಗಿದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇಲ್ಲಿ ನಿಮಗೆ ವಾಲ್ಯೂಮ್ ಲಾಕರ್ ಕೊಡ್ತಾಯಿದ್ದಾರೆ. ಆನ್ ಆಫ್ ನೀವು ಪಡ್ಕೊಬೋದು, ನೋಡ್ಬೋದು. ಆನ್ ಆಫ್ ಅನ್ನುವಂತಹ ಒಂದು ಫೀಚರ್ಗಳನ್ನ ಇಲ್ಲಿ ಪಡ್ಬೋದು. ಅದು ಬಿಟ್ಟು ನಿಮಗೆ ಇಲ್ಲಿ ಆನ್ ಆಫ್ ಮತ್ತು ಕೀ ಕೂಡ ಈ ಒಂದು ಡಿವೈಸಲ್ಲಿ ಕೊಡ್ತಾಯಿದ್ದಾರೆ. ಸೊ ತುಂಬ ಕೀ ಕೂಡ ಸ್ನೇಹಿತರೆ ತುಂಬ ಅಕ್ಯುರೇಟ್ ಆಗಿದೆ, ನೋಡ್ಬೋದು. ಲಾಕ್ ಸ್ಕ್ರೀನ್ ಕೂಡ ಪ್ರತಿಯೊಂದು ಸ್ಕ್ರೀನ್ ಲಾಕ್ ಮಾಡುವಾಗ ಇದರ ಒಂದು ಥೀಮ್ ಸಹ ಆಟೋಮೆಟಿಕ್ಕಾಗಿ ಲಾಕ್ ಆಯ್ತಾ ಇದೆ, ಅಂದರೆ ಚೇಂಜ್ ಆಗ್ತಾ ಇದೆ. ಸೊ ತುಂಬ ಅಕ್ಯುರೇಟ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ಸಹ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಸೊ ಅದು ಬಿಟ್ಟು ಮೇಲ್ ಸೈಡಲ್ಲಿ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ ಏರ್ ಬ್ಲಾಸ್ಟರ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದು ಬಿಟ್ಟು ಯಾವುದೇ ರೀತಿಯ ಒಂದು ಸೆನ್ಸರ್ ಇಲ್ಲ. ಸೊ ಬ್ಯಾಕ್ ಸೈಡಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ ಪ್ಲಾಸ್ಟಿಕ್ ಒಂದು ಫ್ಯಾಬ್ರಿಕ್ ಆಗಿರುತ್ತೆ. ಪ್ಲಾಸ್ಟಿಕ್ಕಿಂದ ಒಂದು ಮೆಟಲ್ ಪ್ಯಾನ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಲೈಟಾಗಿ ಮಿರರ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ. ಲೈಟ್ ಒಂದು ಬೀಳ್ತಾ ಇದ್ದಂಗೆ ಇದು ತುಂಬ ವೈಬ್ರೆಂಟಾಗಿ ಇದು ಕಲರ್ನ ಡಿಸ್ಕ್ಲೋಸ್ ಮಾಡ್ತಾಯಿದೆ, ನೋಡ್ಬೋದು. ಸೊ ಅದು ಬಿಟ್ಟು ಸ್ನೇಹಿತರೆ ನೀವು ಇದರ ಒಂದು ಕೆಳಭಾಗಕ್ಕೆ ಬಂದರೆ ಸ್ನೇಹಿತರೆ ಇಲ್ಲಿ ನಿಮಗೆ 3.5mm ಆಡಿಯೋ ಜಾಕ್ ಕೊಡ್ತಾಯಿದ್ದಾರೆ. ಮತ್ತು ಇಲ್ಲಿ ನಿಮಗೆ ಇಲ್ಲಿ ನಿಮಗೆ ಟೈಪ್ C ಒಂದು ಕೇಬಲ್ ಲೈನ್ ಕೊಡ್ತಾಯಿದ್ದಾರೆ ಮತ್ತು ಆಡಿಯೋ ಮೈಕ್ ಕೊಡ್ತಾಯಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಸ್ಪೀಕರ್ ಗ್ರಿಲ್ಗಳನ್ನ ಈ ಒಂದು ಫೋನಲ್ಲಿ ಕೊಡ್ತಾಯಿದ್ದಾರೆ. ಸೊ ಇದು ಈ ಒಂದು ಫೋನಿನ ಕೆಲವು ಹೈಲೈಟ್ ಮತ್ತು ಇದರ ಒಂದು ಅನ್ಬಾಕ್ಸಿಂಗ್ ಒಂದು ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಫೋನಿನ ಬಗ್ಗೆ ನೀವೇನು ಅಂದ್ಕೊಳ್ತೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಮತ್ತು ಇದೇ ರೀತಿಯ ಒಂದು ಹೊಸ ಫೋನ್ಗಳ ಅಥವಾ ಹೊಸ ಟೆಕ್ನಾಲಜಿ ವಿಡಿಯೋಗಳಿಗೋಸ್ಕರ ನೀವು ಅಂದರೆ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡ್ತಾರೆ. ಮತ್ತು ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡಿ, ಅಲ್ಲಿ ಸಹ ನೀವು ಕಮೆಂಟ್ನ ತಿಳಿಸ್ಬೋದು. ಸೊ ಇದೇ ರೀತಿಯ ಒಂದು ವಿಡಿಯೋಗಾಗಿ ಫಾಲೋ ಮಾಡ್ತೀವಿ ಸ್ನೇಹಿತರೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾರೆ ಸ್ನೇಹಿತರೆ. ಧನ್ಯವಾದ.